ಕಳೆದ 24 ಗಂಟೆಯಲ್ಲಿ ಏನಾಯ್ತು ಅನ್ನೋ ಕೆಲವೊಂದು ಅಪ್ಡೇಟ್ಸ್ ತಗೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಬೆಂಗಳೂರು ಮೆಟ್ರೋ ಕ್ಲಿಕ್ಸ್ ಅಂತ ಹೆಸರು ಹಾಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಅಕೌಂಟ್ ಸೀಕ್ರೆಟ್ ಆಗಿ ಮಹಿಳೆಯರ ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಿತ್ತು. ದುರ್ವಿಧಿ ಏನಪ್ಪಾ ಅಂದ್ರೆ ಈ ಪೇಜ್ಗೆ 6,000 ಫಾಲೋವರ್ಸ್ ಕೂಡ ಇದ್ರು. ಈ ಅಕೌಂಟ್ ಮೇಲೆ ಈಗ FIR ಫೈಲ್ ಆಗಿದ್ದು ಅಪರಾಧಿಯನ್ನು ಹುಡುಕೋ ಕಾರ್ಯಾಚರಣೆ ಕೂಡ ಶುರುವಾಗಿದೆ. ಸದ್ಯಕ್ಕೆ ಈ ಅಕೌಂಟ್ ಆಕ್ಟಿವ್ ಆಗಿಲ್ಲ. 12th ಕ್ಲಾಸ್ ಫೇಲ್ ಆಗಿರೋ ಜಸೀಂ ಅನ್ಸಾರಿ ಅನ್ನೋ 18 ವರ್ಷದ ಬಾಲಕ ಮತ್ತೆ ಅವನ ಸಹಚರರು ಆಪರೇಷನ್ ಸಿಂಧೂರ್ನ ಟೈಮಲ್ಲಿ 50ಕ್ಕೂ ಹೆಚ್ಚು ಗವರ್ಮೆಂಟ್ ವೆಬ್ಸೈಟ್ ಗಳನ್ನ ಸೈಬರ್ ಅಟ್ಯಾಕ್ ಮಾಡಿರ್ತಾರೆ. ಇವರೆಲ್ಲ ಬರೀ ಯೂಟ್ಯೂಬ್ ಅಲ್ಲೇ ಪೈಥಾನ್ ಪ್ರೋಗ್ರಾಮಿಂಗ್ ಅನ್ನು ಕಲ್ತ್ಕೊಂಡು ಗಿಟ್ ಹಬ್ ಅಲ್ಲಿ ಸೈಬರ್ ಅಟ್ಯಾಕ್ ಟೂಲ್ ಗಳನ್ನ ಡೌನ್ಲೋಡ್ ಮಾಡಿ ಅಟ್ಯಾಕ್ ಮಾಡಿ ಸೈಬರ್ ಟೆರರಿಸಂ ಮಾಡಿದ್ದಾರೆ. ಇವಾಗ ಇವರನ್ನ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮುಂದುವರಿಸಲಾಗಿದೆ. ಇನ್ನೊಂದು ಕಡೆ ವಾರಣಾಸಿಯಲ್ಲಿ ಪಾಕಿಸ್ತಾನ್ಗಾಗಿ ಗೂಢಾಚಾರ ಮಾಡ್ತಿದ್ದ ರೊಫೇಲ್ ಅನ್ನೋ ವ್ಯಕ್ತಿನ ಕೂಡ ಉತ್ತರ ಪ್ರದೇಶದ ಆಂಟಿ ಟೆರರ್ ಸ್ಕ್ವಾಡ್ ಅರೆಸ್ಟ್ ಮಾಡಿದೆ. ಹೈದರಾಬಾದ್ ಅಲ್ಲಿ ಕ್ವಿಕ್ ವೈಟಲ್ಸ್ ಅನ್ನೋ ಕಂಪನಿ ಈಗ ನಿಲೋಫರ್ ಹಾಸ್ಪಿಟಲ್ ಅಲ್ಲಿ ಬರೀ ಮುಖವನ್ನ ಸ್ಕ್ಯಾನ್ ಮಾಡಿ ಬ್ಲಡ್ ಪ್ರೆಷರ್, ಹಾರ್ಟ್ ರೇಟ್, ಆಕ್ಸಿಜನ್ ಲೆವೆಲ್, ಶುಗರ್ ಲೆವೆಲ್ ಮತ್ತೆ ಸ್ಟ್ರೆಸ್ ಲೆವೆಲ್ ಅನ್ನ ಕೂಡ ಹೇಳೋ ಒಂದು AI ಮಿಷಿನ್ ಅನ್ನ ಸ್ಥಾಪಿಸಿದೆ. ಯಾವುದೇ ಬ್ಲಡ್ ಸ್ಯಾಂಪಲ್ ಇಲ್ದಿರಾ ನಮ್ಮ ಮುಖವನ್ನ ಸ್ಕ್ಯಾನ್ ಮಾಡಿ ನಮ್ಮ ಮುಖದಲ್ಲಿ ಎಷ್ಟು ರಕ್ತ ಹರಿತಾ ಇದೆ ಮತ್ತೆ ಚರ್ಮದ ಬದಲಾವಣೆಗಳನ್ನ ನೋಡಿ 20 ರಿಂದ 60 ಸೆಕೆಂಡ್ ಅಲ್ಲಿ ಪೂರ್ತಿ ರಿಪೋರ್ಟ್ ಹೇಳ್ಬಿಡುತ್ತಂತೆ. ಇದರಿಂದ ಸಾಕಷ್ಟು ಗ್ರಾಮೀಣ ಪ್ರದೇಶಗಳು, ಮಕ್ಕಳು, ಗರ್ಭಿಣಿ ಸ್ತ್ರೀಯರು ಲಾಭ ಪಡಿತಾರಂತೆ. ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಈಗ ಭದ್ರತೆಯನ್ನ ಗಮನದಲ್ಲಿ ಇಟ್ಕೊಂಡು ಆಂಟಿ ಡ್ರೋನ್ ಟೆಕ್ನಾಲಜಿಯನ್ನ ಅಳವಡಿಸಲಾಗಿದೆ. ಸುತ್ತಮುತ್ತ ಯಾವುದೇ ಡ್ರೋನ್ಗಳು ಕಂಡು ಬಂದರೆ ಇವುಗಳನ್ನ ಇಮಿಡಿಯೇಟ್ ಆಗಿ ನಾಶ ಮಾಡಲಾಗಿರುತ್ತೆ. ಡ್ರೋನ್ಗಳ ಮೂಲಕ ಅನ್ಆಥರೈಸ್ಡ್ ಫೋಟೋಗ್ರಫಿ ಇಲ್ಲ ವಿಡಿಯೋಗ್ರಫಿಯನ್ನ ತಡೆಗಟ್ಟೋದು ಕೂಡ ಇದರ ಉದ್ದೇಶವಾಗಿರುತ್ತೆ. ಇನ್ನೊಂದು ಕಡೆ ಈಗ ಡ್ರೋನ್ಗಳನ್ನ ಟ್ರೈನ್ ಅನ್ನು ತೊಳೆಯೋಕೆ, ಫುಡ್ ಡೆಲಿವರಿಗೆ ಮತ್ತೆ ರೆಸ್ಕ್ಯೂ ಆಪರೇಷನ್ಸ್ ಗೆ ಕೂಡ ಬಳಕೆ ಮಾಡಲಾಗಿದೆ. ನೀವು ಈಗ ಯಾವುದೇ ಟೋಲ್ ಪ್ಲಾಜಾದ 20 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಇರೋದಾದ್ರೆ ಈಗ ತಿಂಗಳಿಗೆ 340 ರೂಪಾಯಿಯನ್ನ ಕಟ್ಟಿ ಬೇಕಾದಷ್ಟು ಸತಿ ಆ ಟೋಲ್ ಪ್ಲಾಜಾನ ಕ್ರಾಸ್ ಮಾಡಬಹುದು ಅಂತ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ಹೇಳಿದೆ. ಇದು ಬರೀ ಪ್ರೈವೇಟ್ ವೆಹಿಕಲ್ಸ್ ಗೆ ಮಾತ್ರ, ಕಮರ್ಷಿಯಲ್ ಗಾಡಿಗಳಿಗೆ ಈ ರೂಲ್ ಅನ್ವಯಿಸಲ್ಲ. ಇದನ್ನ ಪಡೆಯೋಕೆ ಪ್ರೂಫ್ ಆಫ್ ಅಡ್ರೆಸ್, RC ಡಾಕ್ಯುಮೆಂಟ್, ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತೆ ನಿಮ್ಮ ಫಾಸ್ಟ್ ಟ್ಯಾಗ್ ಅಕೌಂಟ್ ತಗೊಂಡು ಹತ್ರ ಇರೋ ಟೋಲ್ ಪ್ಲಾಜಾ ಆಫೀಸ್ಗೆ ಹೋಗಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದ್ರೆ ಈ ಅಕೌಂಟ್ ಆಕ್ಟಿವೇಟ್ ಆಗಿ ನಿಮ್ಮ ಫಾಸ್ಟ್ ಟ್ಯಾಗ್ ಅಕೌಂಟ್ ಜೊತೆ ಈ ಮಂತ್ಲಿ ಪಾಸ್ ಕೂಡ ಆಕ್ಟಿವೇಟ್ ಆಗುತ್ತೆ. ಈ ರೀತಿ ಎಷ್ಟು ಬೇಕಾದ್ರೂ ಆ ಟೋಲ್ ಪ್ಲಾಜಾ ಅನ್ನ ನೀವು ಕ್ರಾಸ್ ಮಾಡಬಹುದಂತೆ. ಆಂಧ್ರ ಪ್ರದೇಶದ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದ ಪವನ್ ಕಲ್ಯಾಣ್ ಅವರು ಹಳ್ಳಿ ಜನರ ಸಮಸ್ಯೆಗಳನ್ನ ತಿಳಿಯೋಕೆ ಡೈರೆಕ್ಟ್ ಆಗಿ ಪ್ರತಿ ಊರಿಗೆ ಹೋಗಕ್ಕೆ ಆಗಲ್ಲ ಅಂತ ಹೇಳಿ ಅಲ್ಲಿನ ಲೋಕಲ್ ಥಿಯೇಟರ್ ಗಳನ್ನ ಬಳಸಿಕೊಂಡು ಪ್ರತಿಯೊಬ್ಬರ ಸಂಕಟಗಳನ್ನ ಕೇಳಿ ಪರಿಹರಿಸಬೇಕು ಅಂತ ಹೇಳಿ ಮನೋರು ಮನಮಂತಿ ಅನ್ನೋ ಯೋಜನೆಯನ್ನ ತಂದಿದ್ದಾರೆ. ಮಹಾರಾಷ್ಟ್ರದಲ್ಲಿ ಶಹಬಾಜ್ ಶೇಖ್ ಅನ್ನೋರು ಒಂದು ಚಿಕ್ಕ ಹುಡುಗಿಯನ್ನ ಉಳಿಸೋಕೆ ಹೋಗಿ ಚರಂಡಿಯಲ್ಲಿ ಬಿದ್ದು ಸಾವನ್ನಪ್ಪಿರ್ತಾರೆ. US ನ ಒಂದು ಲಕ್ಸುರಿ ಬ್ರಾಂಡ್ ಸ್ಟೋರ್ ಬಂದು ಇಲ್ಲಿನ ಸಾಮಾನ್ಯ ದಿನಸಿ ಬ್ಯಾಗ್ ಅನ್ನ ಇಂಡಿಯನ್ ಸುವಿನೀರ್ ಬ್ಯಾಗ್ ಅಂತ ಫ್ಯಾನ್ಸಿ ಹೆಸರುಗಳು ಕೊಟ್ಟು 4,000ಕ್ಕೆ ಮಾರ್ತಿದಾರಂತೆ. ಡೊನಾಲ್ಡ್ ಟ್ರಂಪ್ ಅವರು $175 ಬಿಲಿಯನ್ ಗೋಲ್ಡನ್ ಡೋಮ್ ಪ್ರಾಜೆಕ್ಟ್ ಅನ್ನ ಘೋಷಿಸಿದ್ದಾರೆ. ಈ ಡಿಫೆನ್ಸ್ ಸಿಸ್ಟಮ್ ಬಂದು ಆಕಾಶದಲ್ಲಿ ಸ್ಯಾಟಲೈಟ್ ಗಳ ಮೂಲಕ ಯಾವುದೇ ಅಪಾಯಕಾರಿ ಚಟುವಟಿಕೆಗಳನ್ನ ಗುರುತಿಸಿ US ಬಳಿ ಬರೋ ಯಾವುದೇ ಮಿಸೈಲ್ ಆಗ್ಲಿ ಡ್ರೋನ್ ಗಳನ್ನ ತಕ್ಷಣವೇ ನಾಶ ಮಾಡಿಬಿಡುತ್ತಂತೆ. ಇತ್ತೀಚೆಗೆ ಬಂದ ಮಳೆಯಿಂದ ಬೆಂಗಳೂರಿನಲ್ಲಿ ಡೆಂಗ್ಯೂ ಜ್ವರ ಜಾಸ್ತಿ ಆಗ್ತಿದೆ ಅನ್ನೋ ವಿಚಾರ ಬಂದಿದೆ. ಭದ್ರತೆಯ ಕಾರಣಗಳನ್ನ ಮನಸ್ಸಲ್ಲಿಟ್ಕೊಂಡು ಇನ್ನು ಮುಂದೆ ಯಾವುದೇ ಡಿಫೆನ್ಸ್ ಏರ್ಪೋರ್ಟ್ ಫ್ಲೈಟ್ ಗಳಲ್ಲಿ ಸಾರ್ವಜನಿಕರು ಕಿಟಕಿಗಳನ್ನ ಮುಚ್ಚಿಡಬೇಕಾಗಿರುತ್ತೆ ಅಂತ ಸಿವಿಲ್ ಏವಿಯೇಷನ್ ಡಿಪಾರ್ಟ್ಮೆಂಟ್ ಹೇಳಿದೆ. ನಿನ್ನೆ ಟಾಟಾ ಅವರು ಹೊಸ ಅಲ್ಟ್ರೋಸ್ ಕಾರ್ ಅನ್ನ ಲಾಂಚ್ ಮಾಡಿದ್ದಾರೆ. ಇದು 6.9 ಲಕ್ಷ ಎಕ್ಸ್ ಶೋರೂಮ್ ಪ್ರೈಸ್ ಅಲ್ಲಿ ಲಭ್ಯವಾಗಿರುತ್ತೆ. ಜಪಾನ್ ಈಗ 1900 ಕೋಟಿ ಮೌಲ್ಯದ 2 ಬುಲೆಟ್ ಟ್ರೈನ್ ಗಳನ್ನ ಭಾರತಕ್ಕೆ ತನ್ನ ಸ್ನೇಹದ ಸಂಕೇತವಾಗಿ ಕೊಟ್ಟಿದೆ. ಇದಿಷ್ಟು ಕಳೆದ 24 ಗಂಟೆಯಲ್ಲಿ ಆದ ಕೆಲವೊಂದು ಅಪ್ಡೇಟ್ಸ್. ಇದೇ ರೀತಿ ದಿನನಿತ್ಯ ಹಲವಾರು ವಿಷಯಗಳನ್ನ ತಿಳಿಬೇಕು ಅಂದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.